ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 30,000 ರೂಪಾಯಿ ಲಂಚದ ಕೇಸ್ ಬೆನ್ನತ್ತಿದಂತಹ ಪೊಲೀಸರಿಗೆ ಭಾರಿ ಶಾಕ್. 30,000 ಲಂಚದ ಹಣ ಹುಡುಕುತ್ತಾ ಹೊರಟವರಿಗೆ ಸಿಕ್ಕಿದ್ದು 4 ಕೋಟಿ. ಆ ಅಧಿಕಾರಿಯ ಮನೆಯಲ್ಲಿ ಇತ್ತು ಬರೋಬ್ಬರಿ 4 ಕೋಟಿ ರೂಪಾಯಿ ನಗದು ಹಣ. ಹಣ ಎಣಿಕೆಗೆ ಬಳಕೆಯಾಗಿದ್ದಂತಹ ಯಂತ್ರಕ್ಕೆ ಓವರ್ ಟೈಮ್ ಕೆಲಸ ಸಿಕ್ಬಿಟ್ಟಿದೆ. ಇದೀಗ ಇಷ್ಟು ದಿನ ಯಾವುದೋ ಒಂದು ಮೂಲೆಯಲ್ಲಿ ಇತ್ತು ಅಂತ ಕಾಣಿಸುತ್ತೆ ಪಾಪ ಯಂತ್ರ, ಅದಕ್ಕೂ ಪಾಪ ಇದೀಗ ಓವರ್ ಟೈಮ್ ಕೆಲಸ. ಗಣಿ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಮನೆಯಲ್ಲಿ ಕೋಟಿ ಹಣ ಸಿಗ್ತಾ ಇದೆ. ಒಡಿಶಾ ರಾಜ್ಯದ ದೇವವ್ರತ ಮೊಹಾಂತಿ ಮನೆಯಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ಕಟಕ್ ವೃತ್ತದ ಗಣಿ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಮೊಹಾಂತಿ ಒಡಿಶಾ ವಿಚಕ್ಷಣಾ ದಳದಿಂದ ನಡೆದಂತಹ ಈವರೆಗಿನ ಅತಿ ದೊಡ್ಡ ಕಾರ್ಯಾಚರಣೆ ಬೆಳಗ್ಗೆಯಿಂದ ನಡೀತಾನೆ ಇದೆ. 4 ಕೋಟಿ ನಗದು ಹಣದ ಎಣಿಕೆ ಕಾರ್ಯ. ಅದೇ ಮಿಷಿನು ಕೂಡ ಸುಸ್ತಾಗೋಗ್ಬಿಟ್ಟಿದೆ ನೋಡಿ. ಯಾವ ರೀತಿಯಾಗಿ ಹಣ ಇಷ್ಟು ದೊಡ್ಡ ಹಣ ಎಲ್ಲಿಂದ ಬಂತು ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಕೋಟಿ ಹಣ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ಮನೆಯಲ್ಲಿ ಸಿಗುತ್ತೆ ಅಂತಂದ್ರೆ ಎಷ್ಟು ವರ್ಷಗಳಿಂದ ಈತ ಎಷ್ಟು ಜನಕ್ಕೆ ಮೋಸ ಮಾಡಿರಬಹುದು, ಯಾವ ರೀತಿಯಾಗಿ ಹಣವನ್ನ ಪೀಕಿರಬಹುದು ಅಂತ ಹೇಳಿ. ಖಂಡಿತ ರಮ್ಯಾ, ಅಂದ್ರೆ ಈ ಒಂದು ಪ್ರಕರಣ ಬಯಲಿಗೆ ಬಂದಿದ್ದು ಕೂಡ ಒಂದು ರೀತಿಯಾದಂತ ರೋಚಕ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು 30,000 ರೂಪಾಯಿ ಲಂಚ ಕೇಳಿರ್ತಾನೆ ಆತ ದೇವವ್ರತ ಮೊಹಾಂತಿ. ಈ 30,000 ರೂಪಾಯಿ ಲಂಚವನ್ನ ಯಾವ್ದೋ ಒಂದು ಫೈಲ್ ನ ಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆತ ಹಣ ಕೇಳಿರ್ತಾನೆ. ಈ ಒಂದು ಹಣ ಕೊಡುವಂತ ಸಂದರ್ಭದಲ್ಲಿ ಆತನ ಮೇಲೆ ದಾಳಿ ನಡೆಸಬೇಕು ಅಂತ ಹೇಳ್ಬಿಟ್ಟು ವಿಚಕ್ಷಣ ದಳ ಮುಂದಾಗಿರುತ್ತೆ. ನಮ್ಮಲ್ಲೇನು ಲೋಕಾಯುಕ್ತ ಇದೆ ಆ ರೀತಿ ಒಂದು ಒಡಿಶಾ ರಾಜ್ಯದಲ್ಲಿ ವಿಚಕ್ಷಣ ದಳ ಇದೆ. ವಿಚಕ್ಷಣ ದಳ ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಈ ದೇವವ್ರತ ಮಹಾಂತಿಯ ಮನೆ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸುತ್ತೆ. ಈ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತ ನಗದು ಹಣ, ಅಂದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ದು 30,000 ರೂಪಾಯಿ, ಆದ್ರೆ ಅಲ್ಲಿ ಸಿಕ್ಕಂತ ನಗದು ಹಣವನ್ನು ನೋಡಿ ಅಧಿಕಾರಿಗಳೇ ಬೆಚ್ಚ ಬಿದ್ದೋಗ್ತಾರೆ. ಮೊದಲಿಗೆ ಹಣ ಎಣಿಕೆ ಮಾಡುವಂತ ಯಂತ್ರವನ್ನ ತರಿಸ್ತಾರೆ. ಆ ಯಂತ್ರಗಳು ಸತತವಾಗಿ 6 ರಿಂದ 8 ಗಂಟೆ ಕಾಲ ಹಣ ಎಣಿಕೆ ಮಾಡಿದ ನಂತರ ಗೊತ್ತಾಗುತ್ತೆ ಒಟ್ಟು 4 ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ ಅಂತ. ಜೊತೆಗೆ ಅಪಾರ ಪ್ರಮಾಣ ಚಿನ್ನ ಬೆಳ್ಳಿ ಕೂಡ ಸಿಕ್ಕಿದೆ. ಇದೀಗ ಈ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಈ ಆದಾಯದ ಮೂಲ ಏನು ಅಂತ ಪತ್ತೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಟಕ್ ಒಂದು ಸರ್ಕಲ್ ಏನಿದೆ ಅಲ್ಲಿ ಅತಿ ಹೆಚ್ಚು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಂದು ತಂಡ ಸಕ್ರಿಯ ಆಗಿರುತ್ತೆ. ಮತ್ತೆ ಆ ಭಾಗದಲ್ಲಿ ಹೆಚ್ಚು ಗಣಿಗಾರಿಕೆ ನಡೀತಿರೋ ಕಾರಣದಿಂದಾಗಿ ಈತ ಇನ್ನಷ್ಟು ಹೆಚ್ಚಿನ ಆಸ್ತಿಯನ್ನ ಅಕ್ರಮವಾಗಿ ಸಂಪಾದಿಸಬಹುದು ಅನ್ನೋ ಒಂದು ಅನುಮಾನ ಕೂಡ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.